ಪವರ್ ಟಿವಿ ಬಂದಿದೆ ಸರ್, 35 ಕೋಟಿ ಕೇಳಿಸ್ಕೊಂಡೆ. ಅವ್ನು ಯಾರು ಕೊಟ್ಟಿದ್ದಾರೆ ಗೊತ್ತಿಲ್ಲ. ಉದಯ ಆಯ್ತು, 21ಕ್ಕೆ 3,000 ಜನ ಹಾಳು ಮಾಡೋದು, 3,000 ಜನ ಡಿಸ್ಮಿಸ್ ಮಾಡೋದು. ಇತಿಹಾಸದಲ್ಲಿ KSRTC ಇತಿಹಾಸದಲ್ಲೇ ಯಾವತ್ತೂ ಆಗಲಾರ್ದಂತ ಸ್ಟ್ರೈಕ್ ಮಾಡಿಸಿದ್ರು. ಆದ್ರೂ ಸರ್ಕಾರ ಅದಕ್ಕೆ ಗಮನಿಸ್ಲಿಲ್ಲ, ಸೊಪ್ಪು ಹಾಕ್ಲಿಲ್ಲ. ಅವರು ಚಾಲೆಂಜ್ ಮಾಡಿದ್ರು, ನಾವು ಸರ್ಕಾರಿ ನೌಕರು ಮಾಡ್ತೀವಿ ಅಂತ ಚಾಲೆಂಜ್ ಮಾಡಿ ಅಪಪ್ರಚಾರ ಮಾಡಿಸಿ ಇಡೀ ರಾಜ್ಯಾದ್ಯಂತ ಅನಿಸ್ಬಿಟ್ಟಿದ್ರು. ಇದರಲ್ಲಿ ಏನಾಗಿದ್ರು, ನೌಕರರು ಟೋಟಲ್ ನಾವು KSRTC ಇದು ನೌಕರರು ಸರ್ಕಾರಿ ನೌಕರರಾಗ್ಬಿಡ್ತೀವಿ ಅನ್ನೋ ಒಂದು ತಲೆ ತುಂಬಿಕೊಂಡಿತ್ತಲ್ಲ, ಆ ಧೈರ್ಯದ ಮೇಲೆ ಎಲ್ಲರೂ ತಕಸ್ಕೊಂಡಿತ್ತು. 18 ದಿವಸ ಬಸ್ ಹೊರಲಿಲ್ಲ. ಆಂಧ್ರದಲ್ಲಿ ಎಲ್ಲಾ ಸಂಘಟನೆಗಳು ಸೇರಿ ಮಾಡಿತ್ತು. ಬಟ್ ಇಲ್ಲಿ ವಿಶೇಷವಾಗಿ ಯಾವುದೇ ಸಂಘಟನೆ ಗಮನಕ್ಕೂ ತರದೇನೆ, ಯಾರ ಹತ್ರ ಸಲಹೆ ಸೂಚನೆ ಪಡೆಯದೇನೆ ವೈಯಕ್ತಿಕವಾಗಿ ನಾನೇ ಎಲ್ಲ ಮಾಡಿಬಿಡ್ತೀನಿ ಅನ್ನೋ ಹಲವಾರು ಬೆನಿಫಿಟ್ಗಳೆಲ್ಲ ಕಟ್ ಆಗೋಯ್ತು ಸರ್. ಬಹಳ ಜನ ರಿಗ್ರೆಟ್ ಮಾಡ್ತಾರೆ, ಯಾಕಾದ್ರು ಮಾಡಿದ್ರು. ಹೊಸ ಬಸ್ ಬರ್ತಾ ಇಲ್ಲ, ಎಲ್ಲ ಸ್ಕ್ರಾಪ್ ಆಗ್ತಾ ಇದೆ ಬಸ್ಗಳೆಲ್ಲ. ಈಗ ಅಷ್ಟು ಮಾಡಿ ಕಾರ್ಮಿಕರ ತಲೆಯಲ್ಲಿ ಇಲ್ಲದ ಹುಳ ಕೆಟ್ಟ ಅಭಿಪ್ರಾಯ ತುಂಬಿಸಿ 3,000 ಜನ ಹಾಳು ಮಾಡಿ ಇಷ್ಟೊಂದು ಸಮಸ್ಯೆಗಳಿಗೂ ಮೂಲ ಕಾರಣಕರ್ತರಾಗಿದ್ದು ಇದೇ ಊಟ ಅನ್ನೋ ಅಧ್ಯಕ್ಷ ಚಂದ್ರ ಅವರು, ಅವ್ರ ಸಪೋರ್ಟಿಗೆ ತಗೊಂಬಂದಂತ ಕೋಡಿಹಳ್ಳಿ ಚಂದ್ರಶೇಖರ್, ಇವರಿಬ್ಬರ ಮುಖಾಂತರ ಇಷ್ಟು ಅನ್ಯಾಯ ನಡೆದು ಇಡೀ ಸಂಸ್ಥೆ ಊಟ ಇದೆ. ಕೋಡಿಹಳ್ಳಿ ಇಲ್ಲ, ಕೋಡಿಹಳ್ಳಿ ಹೊಟ್ಟೋದು. ಇವನು ಚಂದ್ರಶೇಖರ್ ಅಂತ ಅವರು ಡ್ರೈವರ್ ಆಗಿದ್ದಾರೆ, ಸಂಸ್ಥೆ ಎಂಪ್ಲಾಯಿನೇ, ಸಂಸ್ಥೆ ಎಂಪ್ಲಾಯಿ ಡಿಸ್ಮಿಸ್ ಆಗಿದ್ದಾನೆ ಈ ಆ ಕೇಸ್. ಹಂಗಾಗಿ ಕಾರ್ಮಿಕರನ್ನ ಒಂದು ರೀತಿ ಇವರು ಅನ್ಯಾಯ ಮಾಡಿದ್ರು. ಆಗ ಎಲ್ಲ ಯಾರಿಗೂ ಗಮನ ಕೊಡಲಿಲ್ಲ. ಕನಿಷ್ಠ ಇಷ್ಟು ನುರಿತಂತ, ಇಷ್ಟು 40 ವರ್ಷ 50 ವರ್ಷ ಸಂಸ್ಥೆ ಇವರು ಸಂಘಟನೆ ದುಡಿದಂತ ಹಿರಿಯರನ್ನು ಕನಿಷ್ಠ ಒಂದು ಮಾತು ಕೇಳಿದೆ, ಒಂದು ಸಲಹೆನೂ ಪಡೆಯದೆ ಫ್ರೀಡಂ ಪಾರ್ಕ್ ಅಲ್ಲಿ ಘೋಷಣೆ ಮಾಡ್ಬೇಕು. ಅದಕ್ಕೆಲ್ಲರೂ ಜನ ನಿಂತರು. ಅದರ ಪರಿಣಾಮ 3,000 ಜನ ಡಿಸ್ಮಿಸ್ ಆದರು. ಬೇಕಬೇಡ ಹಿಂದಿನ ಸರ್ಕಾರದಲ್ಲಿ ರಿಕ್ವೆಸ್ಟ್ ಮಾಡಿ ಸರ್ಕಾರ ಸಾರಿಗೆ ಸಚಿವರಿಗೆ ಮುಖ್ಯಮಂತ್ರಿ ಗಮನ ತಂದು ವಿಡ್ರಾ ಮಾಡಿಸಿದ್ವಿ. ಆದ್ರೂ ಇನ್ನೂ ಒಂದು 23 ಜನ ಹಂಗೆ ಉಳ್ಕೊಂಡಿದ್ದಾರೆ. ಇನ್ನೊಂದೇನು ಅಂದ್ರೆ, ಸ್ಟ್ರೈಕ್ ಮಾಡೋ ಸಂದರ್ಭ ಕೋವಿಡ್ ಬಹಳ ಹೈಯೆಸ್ಟ್ ಪೀಕ್ ಅಲ್ಲಿ ಬೆಂಗಳೂರಿನಲ್ಲಿ ಹೇಳೋದಾದ್ರೆ ಈ ಹೆಣ ಸುಡೋದಕ್ಕೆ ಹೆಣ ಕೊಡೋಕ್ ಜಾಗ ಇರಲಿಲ್ಲ, ಸ್ಮಶಾನಗಳಲ್ಲಿ JCP ಹಾಸ್ಪಿಟಲ್ಗಳ ಜಾಗ ಇರಲಿಲ್ಲ. ಆ ಟೈಮಲ್ಲಿ ಇವರು ಸ್ಟ್ರೈಕ್ ಮಾಡಿದ್ರು. ಇಂತಹ ಸ್ವಾರ್ಥ ನಮ್ಮ ಲೈಫಲ್ಲಿ ನೋಡಿದ್ರು. ಕೊನೆಗೆ ಪವರ್ ಟಿವಿ ಅವರು ಒಂದು ಇದು ಮಾಡಿದ್ರು, ಸ್ಟಿಂಗ್ ಆಪರೇಷನ್ ಅವನ ಮೇಲೆ. ಕೋಡಿಹಳ್ಳಿ ಹೇಳಿದ, ನಾನು 35 ಕೋಟಿ ಕೊಡಿ ನನಗೆ ಸ್ಟ್ರೈಕ್ ವಿತ್ಡ್ರಾ ಮಾಡಿಸ್ತೀನಿ ಎಲ್ಲ ರೆಕಾರ್ಡ್ ಮಾಡಿದ್ರು. 2 ಅವರ್ ಪ್ರೋಗ್ರಾಮ್ ಕೊಟ್ಟಿದ್ರು. ನಾನು ಬೊಂಬೈ ಅವ್ರು ಕೇಳಿದೆ, CBI ತನಿಖೆ ಮಾಡಿಸಿ ಇದಕ್ಕೆ ಅಂತ. ಅವನೇನು ಹೇಳ್ತಾನೆ, 35 ಗ್ಯಾಪ್ ಇರಬೇಕು, 35 ಕೋಟಿ ಅರ್ಧ ದುಡ್ಡು ನನಗೆ ಕ್ಯಾಶ್ ಕೊಡಿ ವೈಟ್, ಇನ್ನರ್ಧ ಬ್ಲ್ಯಾಕ್ ಕೊಡಿ. ಆ ವೈಟು ನನ್ನ ಮಗಂದು, ನನ್ನ ಹೆಂಡತಿ ಮತ್ತೆ ಮಗನ ಅಕೌಂಟ್ ಇದೆ ದುಬೈಲಿ ಬಿಸ್ನೆಸ್, ಅವ್ರ ಅಕೌಂಟ್ ಹಾಕಿ ಅಂತ ಹೇಳಿದ್ದಾರೆ. ಸ್ಟಿಂಗ್ ಆಪರೇಷನ್. ಆಮೇಲೆ ಒಪ್ಕೊಂಡ, ನಾನೇ ಅದೆಲ್ಲ ಮಾತಾಡಿರೋದು. ಏನ್ ಇದಕ್ಕಿಂತ ಏನ್ ಬೇಕು ನನಗೆ ಗೊತ್ತಿಲ್ಲ. ಆ ಯೂನಿಯನ್ಗಳಂತ ಯಾಕೆ ಮಾತಾಡ್ತಾರೋ, ನಾವೆಲ್ಲ ಸಂಸ್ಥೆ ಗುಡಿಸಿ ಬೆಳೆಸಿ ಅನ್ನೋದಿಲ್ಲ. ಅವರು ಸಂಸ್ಥೆ ಮುಚ್ಚಿ ಸರ್ಕಾರಿ ನೌಕರ ಸರ್ಕಾರಕ್ಕೆ ಹೋಗ್ಬೇಕು. ನಾನು ಮುಂದೆ ಹೇಳ್ತೀನಿ, ಸರ್ಕಾರದಲ್ಲಿ ಇದ್ರೆ ಇಷ್ಟೊಂದು ಅರ್ಧ KSRTC ಮುಗಿದು ಲಕ್ಷಾಂತರ ಕೋಟಿ ಆಸ್ತಿ ಇದೆ. ನೀವೇನಾದ್ರು ವ್ಯಾಲ್ಯೂ ಮಾಡ್ಬಿಟ್ಟಿರತ್ತೀನಿ ಮಾರ್ಕೆಟ್ ರೇಟಲ್ಲಿ, ಅದು ಎಷ್ಟು ದುಡ್ಡು ಬರುತ್ತೆ ಅನ್ನೋ ಗೊತ್ತಾಗ್ತದೆ. ಇವತ್ತೆಲ್ಲ ಸರ್ಕಾರ ಕೊಟ್ಟಿರೋದು 3,000 ಕೋಟಿ ಬಂಡವಾಳ ಹಾಕಿದೆ. ಆ 3,000 ಕೋಟಿ ಲಕ್ಷ ಕೋಟಿ ಆಸ್ತಿ ಇದೆ. ನಾವು ಬೆಂಗಳೂರು ಬಸ್ ಸ್ಟ್ಯಾಂಡ್ ಇಷ್ಟ ಕೊಡ್ಬೋತೀರ ಏನಪ್ಪ. ಅದರಿಂದ ಸಿದ್ದರಾಮಯ್ಯ ತಲೆಯಲ್ಲಿ ಏನು ಈ ಲಾಸು ಗೀಸು ಅಂತಿರುತ್ತೆ, ಅದು ಹೊಡೆದಾಕ್ಬಿಡಿ ಪೂರ್ಣವಾಗಿ. ಇದು ಲಾಸ್ ಸಂಸ್ಥೆ ಅಲ್ಲ, ಇದು ಸರಿಯಾಗಿ ನಾವು ಫೇರ್ ಆಗಿ ಕೊಟ್ರೆ. ನಾನೇನು ಹೇಳ್ತಿಲ್ಲ, ಈ ಹೋಮಿಯೋಪತಿ ಗುಳಿಗೆಗಳು ನೋಡಿದ್ರು ಸಣ್ಣ ಸಣ್ಣದಾಗಿ ಕೊಡ್ತಾರೆ. ನೀವು ಬಜೆಟ್ ಟೇಬಲ್ 5-6% ಜಾಸ್ತಿ ಮಾಡಿ, ಯಾರೇನು ತಲೆ ಕೆಡಿಸ್ಕೊಳ್ಳೋದು. ನಮ್ಗೆ ಅಲ್ಲಿಗೆ ಗಿಟ್ಟದ ವ್ಯಾಪಾರ ತೀರಾ